ಪಂಚಪಾಲಿಕೆಯ ತರ ಪೊಲೀಸ್ ಇಲಾಖೆಯು ಇಬ್ಬಾಗವಾಗಿದೆ. ಬಿಬಿಎಂಪಿ ಆಯಿತು, ಈಗ ಪೊಲೀಸ್ ಇಲಾಖೆ ಮೇಲೆ ಕಣ್ಣು ಬಿದ್ದಿದೆ. ಪಂಚಪಾಲಿಕೆಯ ತರ ಪೊಲೀಸ್ ಇಲಾಖೆಯು ಇಬ್ಬಾಗವಾಗಿದೆ. ಬಿಬಿಎಂಪಿ ಆಯಿತು, ಈಗ ಪೊಲೀಸ್ ಇಲಾಖೆ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ವಲಯದಲ್ಲಿಯೂ 5 ಭಾಗ ಮಾಡಲಿಕ್ಕೆ ಸರ್ಕಾರ ಮುಂದಾಯ್ತಾ. 5 ಹೋಳಾದ ಬೆಂಗಳೂರು ಪೊಲೀಸ್ ಕಮಿಷನರೇಟ್. ಇನ್ಮುಂದೆ ಸಿಲಿಕಾನ್ ಸಿಟಿಗೆ 5 ಕಮಿಷನರ್, 1 ಮುಖ್ಯಸ್ಥ. ಜಿಬಿಎ ಮಾದರಿಯಲ್ಲಿ 5 ಪೊಲೀಸ್ ಕಮಿಷನರ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. 1 ಮುಖ್ಯ ಪೊಲೀಸ್ ಆಯುಕ್ತರು, 5 ಕಮಿಷನರ್ಗಳು. ಮುಂಬೈ ಮಾದರಿ ಪೊಲೀಸ್ ಆಡಳಿತಕ್ಕೆ ಸರ್ಕಾರದ ಚಿಂತನೆ ನಡೀತಾ ಇದೆ. ಈಗ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ. ಬಿಬಿಎಂಪಿಯನ್ನ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಲಾಯಿತು. ಅದಾದ ನಂತರದಲ್ಲಿ ಈಗ ಪೊಲೀಸ್ ಇಲಾಖೆಯ ಮೇಲೂ ಕೂಡ ಸರ್ಕಾರದ ಕಣ್ಣು ಬಿದ್ದಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ವಲಯದಲ್ಲೂ ಕೂಡ 5 ಭಾಗಗಳಾಗಿ ವಿಂಗಡಣೆ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಸಿಲಿಕಾನ್ ಸಿಟಿಗೆ 5 ಕಮಿಷನರ್ಗಳು, 1 ಮುಖ್ಯಸ್ಥ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಪಂಚಪಾಲಿಕೆಯ ತರ ಪೊಲೀಸ್ ಇಲಾಖೆಯು ಇಬ್ಬಾಗ ಆಗುತ್ತಾ? ಹಾಗಾದ್ರೆ ಬಿಬಿಎಂಪಿ ಆಯಿತು, ಈಗ ಪೊಲೀಸ್ ಇಲಾಖೆ ಮೇಲೆ ಕಣ್ಣು ಬಿದ್ದಿದೆ. ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ವಲಯವು 5 ಭಾಗಗಳಾಗಿ ವಿಂಗಡಣೆ ಆಗುತ್ತಾ? ಹಾಗಾದ್ರೆ 5 ಹೋಳಾಗುತ್ತಾ ಬೆಂಗಳೂರು ಪೊಲೀಸ್ ಕಮಿಷನರೇಟ್? ಇನ್ನು ಮುಂದೆ ಸಿಲಿಕಾನ್ ಸಿಟಿಗೆ 5 ಕಮಿಷನರ್, 1 ಮುಖ್ಯಸ್ಥ ಅನ್ನೋ ಮಾತುಗಳು ಈಗ ತಿಳಿದು ಬರ್ತಾ ಇದೆ. ಜಿಬಿಎ ಮಾದರಿಯಲ್ಲಿ 5 ಪೊಲೀಸ್ ಕಮಿಷನರ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಮುಂಬೈ ಮಾದರಿ ಪೊಲೀಸ್ ಆಡಳಿತಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಒಬ್ಬರು ಮುಖ್ಯ ಪೊಲೀಸ್ ಆಯುಕ್ತರು, 5 ಕಮಿಷನರ್ಗಳು. ಮುಂಬೈ ಮಾದರಿ ಪೊಲೀಸ್ ಆಡಳಿತಕ್ಕೆ ಈಗ ಸರ್ಕಾರದ ಚಿಂತನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಹೀಗಾಗಿ ಈ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ. ಪಂಚಪಾಲಿಕೆಯ ತರ ಪೊಲೀಸ್ ಇಲಾಖೆಯು ಇಬ್ಬಾಗ ಆಗುತ್ತಾ ಅಂತ ಈಗ ಜನರಲ್ಲಿ ಪ್ರಶ್ನೆ ಮೂಡ್ತಾ ಇದೆ. 5 ಆಯುಕ್ತರ ಮಾದರಿಗೆ IPS ಅಧಿಕಾರಿಗಳಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿಗೆ 5 ಪೊಲೀಸ್ ಆಯುಕ್ತರ ಪ್ರಸ್ತಾವನೆ ಭಾರಿ ಚರ್ಚೆ ಆಗ್ತಾ ಇದೆ. ಈಗ 5 ಕಮಿಷನರ್ ಬೇಡ, 3 ಪೊಲೀಸ್ ಕಮಿಷನರ್ ಸಾಕು ಅಂತ ಒಂದು ಕಡೆ ಪೊಲೀಸ್ ಇಲಾಖೆ ಹೆಚ್ಚು ಆಯುಕ್ತರ ಹುದ್ದೆ ಭ್ರಷ್ಟಾಚಾರಕ್ಕೆ ದಾರಿ ಎಂಬ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಹೆಚ್ಚು ಪೊಲೀಸ್ ಆಯುಕ್ತರ ಹುದ್ದೆ ಸೃಷ್ಟಿ ಮಾಡಿದ್ರೆ ಭ್ರಷ್ಟಾಚಾರ ಹೆಚ್ಚಾಗುತ್ತೆ, ಇಲಾಖೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಹೆಚ್ಚಾಗುವ ಸಾಧ್ಯತೆ ಆಗುತ್ತೆ. ಈಗಾಗಲೇ ಒಬ್ಬರೇ ಪೊಲೀಸ್ ಆಯುಕ್ತರನ್ನ ಇಟ್ಟುಕೊಂಡೇ ಎಷ್ಟೋ ಭ್ರಷ್ಟಾಚಾರ ನಡೀತಾ ಇದೆ. ಇದರ ಮಧ್ಯೆ 5 ಕಮಿಷನರ್ ಅಂದ್ರೆ ಭ್ರಷ್ಟಾಚಾರ ಆಗುತ್ತೆ ಅಂತ ಪೊಲೀಸ್ ಇಲಾಖೆ ಈಗ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಹೊಸ ಕಚೇರಿ, ಸಿಬ್ಬಂದಿ, ಮೂಲಸೌಕರ್ಯಕ್ಕೆ ಕೋಟಿ ವೆಚ್ಚ ಆಗುತ್ತೆ. ಪರಿಹಾರಕ್ಕಿಂತ ಸಮಸ್ಯೆಗಳೇ ಹೆಚ್ಚಾಗುತ್ತವೆ. ಅಧಿಕಾರಿಗಳ ವಾದ, ಹೆಚ್ಚುವರಿ ಸಿಬ್ಬಂದಿ ಇಲ್ಲದಿದ್ದರೆ ಪೊಲೀಸ್ ವ್ಯವಸ್ಥೆಗೆ ಭಾರಿ ಹೊಡೆತ ಆಗುತ್ತೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಬಿಬಿಎಂಪಿ ಆಯಿತು, ಈಗ ಪೊಲೀಸ್ ಇಲಾಖೆಯ ಮೇಲೂ ಕೂಡ ಸರ್ಕಾರದ ಕಣ್ಣು ಬಿದ್ದಂತೆ ಕಾಣ್ತಾ ಇದೆ. ಈಗ 5 ಕಮಿಷನರ್ಗಳು, 1 ಮುಖ್ಯಸ್ಥ ಅಂತ ಹೇಳಲಾಗ್ತಾ ಇದೆ. ಹೇಗಿದೆ, ಏನಿದೆ ಡೀಟೇಲ್ಸ್ ಕೊಡೋದಾದ್ರೆ? ಕಾರ್ತಿಕ್, ಏನಂದ್ರೆ ಈಗ ಬಿಬಿಎಂಪಿ ಅಂದ್ರೆ ಜಿಬಿಎ ಯಾವ ರೀತಿ 5 ಕಮಿಷನರ್ಗಳನ್ನಾಗಿತ್ತು, ಅದೇ ರೀತಿ ಇದೀಗ ಪೊಲೀಸ್ ಕಮಿಷನರ್ ಅನ್ನು ಸಹ 5 ಕಮಿಷನರ್ಗಳಾಗಿ ಮಾಡಕ್ಕೆ ಏನು ಸರ್ಕಾರ ಒಂದು ಪ್ರಸ್ತಾವನೆ ಇಟ್ಕೊಂಡಿರುವಂತದ್ದು. ಆದ್ರೆ ಇದು 5 ಕಮಿಷನರ್ಗಳನ್ನ ಮಾಡಿದ್ರೆ ಏನೆಲ್ಲ ಉಪಯೋಗಗಳಾಗುತ್ತೆ, ಏನೆಲ್ಲ ಅನಾನುಕೂಲಗಳಾಗುತ್ತೆ ಅನ್ನೋದ್ರ ಜೊತೆಗೆ ಈಗ ಏನು ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಈಗ ಪ್ರಸ್ತಾವನೆ ಸಹ ನಡೀತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಜಿಬಿಎದಲ್ಲಿ ಏನು
ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ. ಸೊ ಹಾಗಾಗಿ ಅದನ್ನ ರೆವಿನ್ಯೂ ಕಲೆಕ್ಷನ್ಗೋಸ್ಕರ ಏನು 5 ವಿಭಾಗಗಳನ್ನ ಮಾಡಿರೋದ್ರಿಂದ ಒಂದಷ್ಟು ರೆವಿನ್ಯೂ ಮತ್ತು ಸರ್ಕಾರಕ್ಕೆ ಬರುತ್ತೆ. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಮಾಡಿದ್ರೆ ಹೆಚ್ಚಾಗಿ ಭ್ರಷ್ಟಾಚಾರ ಆಗುತ್ತೆ, ಮತ್ತೆ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗುತ್ತೆ. ಅಂದ್ರೆ ಸಿಬ್ಬಂದಿಗಳ ಕೊರತೆಯನ್ನು ಸಹ ಕಾಡುತ್ತೆ. ಅದ್ರ ಜೊತೆಗೆ ಏನಂದ್ರೆ ಇದಕ್ಕೆ ಏನು 5 ಕಮಿಷನರ್ಗಳಾಗಿ ಘೋಷಣೆಯನ್ನ ಮಾಡೋದಕ್ಕೆ ಸುಮಾರು 7,000 ಕೋಟಿಯಷ್ಟು ಹಣನೂ ಸಹ ಬೇಕಾಗುತ್ತೆ. ಅದಕ್ಕೆ ಹಣವನ್ನ ಎಷ್ಟು ಹಣ ಎಲ್ಲಿಂದ ತರಬೇಕು ಅನ್ನೋದು ಸಹ ಮುಖ್ಯ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಈಗ ಒಂದಷ್ಟು ಜನ ಅಧಿಕಾರಿಗಳ ವಲಯದಲ್ಲಿ ಈ ರೀತಿ 5 ಕಮಿಷನರ್ಗಳನ್ನ ಮಾಡೋದು ಬೇಡ, ಕೇವಲ ಒಂದು 3 ಜನ ಮುಂಬೈ ಅಥವಾ ದೆಹಲಿ ಮಾದರಿಯಲ್ಲಿ 3 ಜನ ಕಮಿಷನರ್ಗಳನ್ನ ಮಾಡಿದ್ರೆ ಒಂದಷ್ಟು ಬೆಂಗಳೂರಿನ ಏನು ಜನಸಂಖ್ಯೆಗೆ ಅನುಗುಣವಾಗಿ ಇದನ್ನ ಹೆಚ್ಚು ಮಾಡಬಹುದು. ಅದ್ರ ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಈ ಒಂದು 3 ಜನ ಕಮಿಷನರ್ಗಳನ್ನ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು. ಯಾಕಂದ್ರೆ ಈಗ ದೇಶದಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಸಹ ನಗರ ಪೊಲೀಸ್ ಆಯುಕ್ತರು ಇರ್ತಾರೆ, ಅದ್ರ ಜೊತೆಗೆ ಸ್ಪೆಷಲ್ ಕಮಿಷನರ್ಸ್ ಇರ್ತಾರೆ, ಮತ್ತೆ ಅಡಿಷನಲ್ ಕಮಿಷನರ್ಸ್ ಇರ್ತಾರೆ. ಇಲ್ಲೂ ಸಹ ಬೆಂಗಳೂರಲ್ಲೂ ಸಹ ಅದೇ ರೀತಿ ಇದ್ದಾರೆ. ಒಬ್ರು ಮುಖ್ಯ ಕಮಿಷನರ್ ಇರ್ತಾರೆ, ಮತ್ತೆ ಅದ್ರ ಜೊತೆಗೆ ಇಬ್ರು ಅಡಿಷನಲ್ ಕಮಿಷನರ್ಸ್ ಇರ್ತಾರೆ, ಮತ್ತೆ ಜಾಯಿಂಟ್ ಕಮಿಷನರ್ಸ್ ಇರ್ತಾರೆ. ಸೊ ಅವ್ರಿಗೆ ಒಂದಷ್ಟು ಹೆಚ್ಚಿನ ಪವರ್ಸ್ ಅನ್ನ ಕೊಟ್ರೆ, ಏನು ಕಮಿಷನರ್ಗೆ ಒಂದು DC ಪವರ್ಸ್ ಅನ್ನ ಕೊಟ್ರೆ, ಮತ್ತೆ ಜಾಯಿಂಟ್ ಕಮಿಷನರ್ಗೆ ತಹಸೀಲ್ದಾರ್ ಪವರ್ಸ್ ಅನ್ನ ಕೊಟ್ರೆ ಆಗ ಮತ್ತಷ್ಟು ವೇಗ ಹೆಚ್ಚಾಗ್ಬೋದು. ಯಾಕಂದ್ರೆ ಆಗ ಮತ್ತಷ್ಟು ಸ್ಮಾರ್ಟ್ ಆಗ್ಬೋದು ಅನ್ನೋದು ಸಹ ಒಂದು ಅಧಿಕಾರಿಗಳ ಲೆಕ್ಕಾಚಾರ. ಸೊ ಹಾಗಾಗಿ ಅಧಿಕಾರಿಗಳ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು 5 ಕಮಿಷನರ್ಗಳು ಮಾಡೋದನ್ನ ಬೇಡ, ಇದನ್ನ 3 ಮಾಡಿದ್ರೆ ಒಂದಷ್ಟು 3 ಮಾಡಿ ಅದಕ್ಕೆ ಹೆಚ್ಚಿನ ಪವರ್ಸ್ ಅನ್ನ ಕೊಟ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಎಲ್ಲ ಕೆಲಸಗಳು ಆಗುತ್ತೆ ಅನ್ನೋದು ಸಹ ಅಧಿಕಾರಿಗಳ ವಲಯದಲ್ಲಿ ಮಾತು. ಮತ್ತೊಂದು ಕಡೆ 5 ಮಾಡಿದ್ರೆ ಒಂದಷ್ಟು ರಾಜಕೀಯ ಹಸ್ತಕ್ಷೇಪಗಳು ಮತ್ತೆ ಭ್ರಷ್ಟಾಚಾರ ಇರುವಂತದ್ದು ಮತ್ತೆ ಎಲ್ಲವೂ ಸಹ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಆ ರೀತಿ ಹೇಳ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಸರ್ಕಾರ ಈ ಬಗ್ಗೆ ಯಾವ ತರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅರುಣ್.